ಅಬ್ರಿ ಪಡುವಂತ ಹಂತಕ್ಕೆ ಬಂದಿದೆ. ಎರಡನೇ ಸಂಗತಿ, ಇವತ್ತು ಭಾರತೀಯರು ಬಡ ರಾಷ್ಟ್ರವಾಗಿ ಉಳಿದಿಲ್ಲ, ಜಗತ್ತನ್ನ ರೂಲ್ ಮಾಡಬಲ್ಲಂತ ರಾಷ್ಟ್ರವಾಗಿ ಉಳಿದಿದ್ದಾರೆ, ಬೆಳೆದಿದ್ದಾರೆ. ಎಂತ ಅಪರೂಪ ಅಂತಂದ್ರೆ, ಯೋಗ ಮಾಡ್ಕೊಂಡು ಊರೂರು ತಿರುಗಾಡುವಂತ ಒಬ್ಬ ಬಾಬಾ, ರಾಮದೇವ್ ಬಾಬಾ, ಫಿಜಿ ಪಕ್ಕದ 699 ಎಕರೆ ದ್ವೀಪವನ್ನೇ ಕೊಂಡುಕೋತಾರೆ. ನಾವೆಲ್ಲ ಡಿನೋಟಿಫಿಕೇಶನ್ ಅಂತ ಹೇಳಿ 2 ಎಕರೆಗೆ ಬಾಯ್ ಬಡ್ಕೋತಿದ್ದೀವಿ. ಒಂದು ಇಡೀ ದ್ವೀಪವನ್ನೇ ಈ ಪುಣ್ಯಾತ್ಮ ಅಲ್ಲಿ ಕೊಂಡುಕೊಂಡಿದ್ದಲ್ಲದೆ ಆ ದ್ವೀಪಕ್ಕೆ ಯೋಗ ದ್ವೀಪ ಅಂತ ಹೆಸರು ಕೊಟ್ಟು ಎಂತ ಶ್ರೇಷ್ಠ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ, ಇನ್ನೊಂದು 2 ವರ್ಷ ಕಳಿಲಿ, ಹೇಗೆ ಈ ದೇಶದ ಋಷಿಗಳು ಜಗತ್ತಿನಾದ್ಯಂತ ಭಾರತೀಯ ಸಂಸ್ಕೃತಿ ಬೆಳೆಸಿದ್ರೋ ಹಂಗೆ ಸಂಸ್ಕೃತಿ ಬೆಳೆಸಲಿಕ್ಕೆ ನಾನು ಹೊರಡ್ತೀನಿ ಅಂತ ಈ ದೇಶದ ಒಬ್ಬ ಸನ್ಯಾಸಿ ಮಾತಾಡ್ತಾರಲ್ಲ, ಇದು ಭಾರತದ ತಾಕತ್ತು, ಇದು ಭಾರತದ ಸತ್ವ. ನನ್ನನ್ನು ಬಹಳ ಜನ ಕೇಳ್ತಾರೆ, ಭಾರತದ ಕುರಿತಂತೆ ಹೆಮ್ಮೆಯಿಂದ ಮಾತಾಡಬಲ್ಲಂತ ಒಂದೇ ಒಂದು ಸಾಲು ನಿಮ್ಮ ಹತ್ರ ಏನಾದ್ರೂ ಇದೆಯಾ? ನಾನು ಹೇಳ್ತಿರ್ತೀನಿ, ಒಂದೇ ಒಂದು ಸಾಲು ಏನು ಅಂತಂದ್ರೆ, ಭಾರತ ಕಳೆದ 10,000 ವರ್ಷಗಳಲ್ಲಿ ಜಗತ್ತಿಗೆ ಒಬ್ಬ ಒಸಾಮಾ ಬಿನ್ ಲ್ಯಾಡನ್ ಅನ್ನ ಕಳಿಸ್ಲಿಲ್ಲ. ಭಾರತ ಜಗತ್ತಿಗೆ ಕಳಿಸಿದ್ದು ಸ್ವಾಮಿ ವಿವೇಕಾನಂದರಂತ ಸಂತರನ್ನ ಮಾತ್ರ ರೀ. ಇದಕ್ಕಿಂತ ಹೆಚ್ಚಿನ ಅಹಂಕಾರ ಇನ್ನೇನ್ ಬೇಕು ನಮಗೆ? ಎಂಥ ಸಾತ್ವಿಕ ಅಹಂಕಾರ ಇದು ನಮ್ದು ಅಂತಂದ್ರೆ, ನಾನು ಯಾವಾಗ್ಲೂ ತಮಾಷೆಗೆ ಹೇಳ್ತಿರ್ತೀನಿ, ಒಸಾಮಾ ಬಿನ್ ಲ್ಯಾಡನ್ ವಿಮಾನ ತಗೊಂಡು ಮದ್ದುಗುಂಡು ತುಂಬಿಸ್ಕೊಂಡು ಕಷ್ಟಪಟ್ಟುಕೊಂಡು 2 ಕಟ್ಟಡ ಪಡ್ಕೊಂಡ. ವಿವೇಕಾನಂದರು ವೇದಿಕೆ ಮೇಲೆ ಪೋಡಿಯಂ ಹತ್ರ ನಿಂತ್ಕೊಂಡು, ಅಮೆರಿಕಾದ ನನ್ನ ಪ್ರೀತಿಯ ಸೋದರರೇ ಅಂತಂದ್ರು. ಇಡೀ ಅಮೆರಿಕ ಬಂದು ವಿವೇಕಾನಂದರ ಕಾಲ್ ಬುಡಕ್ಕೆ ಬಿತ್ತು. ಇದು ಭಾರತದ ತಾಕತ್ತು. ಇವತ್ತಿಗೂ ಕೂಡ ಭಾರತ ಜಗತ್ತಿಗೆ ಕಳಿಸಿದ್ದು ಸ್ವಾಮಿ ರಂಗನಾಥಾನಂದರಂತ ಶ್ರೇಷ್ಠ ಸಾಧುಗಳನ್ನ. ಇವತ್ತಿಗೂ ಕೂಡ ಭಾರತದಿಂದ ಜಗತ್ತಿಗೆ ಹೋಗ್ತಾ ಇರೋದು ಮಾತಾ ಅಮೃತಾನಂದಮಯಿ ಅಂತ, ರವಿಶಂಕರ್ ಅಂತ ಗುರುಜಿಗಳು. ಇವತ್ತಿಗೂ ಜಗತ್ತಿಗೆ ಭಾರತ ಕಳಿಸ್ತಾ ಇರೋದು ಜ್ಞಾನ ಕೊಡಬಲ್ಲಂತ ಶ್ರೇಷ್ಠ ಸಂತರನ್ನೇ ಹೊರತು ಮಾಫಿಯಾ ಡಾನ್ಗಳನ್ನಲ್ಲ. ಇದು ಭಾರತದ ಪಾಲಿಗಿನ ಶ್ರೇಷ್ಠ ತಾಕತ್ತು. ಅದಕ್ಕೋಸ್ಕರ ಜಗತ್ತು ಭಾರತ ಕಂಡ್ರೆ ತಲೆ ಬಗ್ಗತ್ತೆ. ಮಾಸ್ಟರ್ ಹಿರಣ್ಣಯ್ಯ ಒಂದು ಮಾತು ಯಾವಾಗಲೂ ಹೇಳೋರು, ಜಗತ್ತನ್ನ ನೀವೊಂದು ಮನೆ ಅಂತ ತಿಳ್ಕೊಂಡ್ರೆ ಚೆನ್ನಾಗಿದೆ ಕಲ್ಪನೆ. ಜಗತ್ತನ್ನ ಮನೆ ಅಂತ ತಿಳ್ಕೊಂಡ್ರೆ, ಹೇಗೆ ನಮ್ಮ ಮನೆಯಲ್ಲಿ ಬೆಡ್ರೂಮ್ ಇದೆಯೋ, ಹಾಲ್ ಇದೆಯೋ, ಬಚ್ಚಲ ಮನೆ ಇದೆಯೋ, ಟಾಯ್ಲೆಟ್ ಇದೆಯೋ, ಒಂದು ಟೆಂಪಲ್ ಇದೆಯೋ, ಹಾಗೆ ಜಗತ್ತಿಗೂ ಒಂದು ಟಾಯ್ಲೆಟ್ಟು, ಒಂದು ಟೆಂಪಲ್ಲು, ಒಂದೆಲ್ಲ ಇದೆ. ಹಾಗೇನಾದರೂ ಜಗತ್ತಿನ ಮನೆಯಲ್ಲಿ ದೇವರ ಕೋಣೆ ಅಂತಿದ್ರೆ ಅದು ನನ್ನ ಭಾರತ ಮಾತ್ರ ಅಂತ. ಹೀಗಾಗಿ ಜಗತ್ತಿನ ಜನ ಭಾರತಕ್ಕೆ ಬರಬೇಕಾದ್ರೆ ದೇವರ ಕೋಣೆಗೆ ಬಂದಂತೆ ಬರ್ತಾರೆ. ಇವತ್ತು ಅಲೆಕ್ಸಾಂಡರ್ ನೆನಪಿಸ್ಕೊಂಡ್ರು ಸ್ವಾಮೀಜಿ. ಅಲೆಕ್ಸಾಂಡರ್ ಭಾರತವನ್ನ ಗೆಲ್ತೀನಿ ಅಂತ ಬಂದಾದಾಗ ಅವನ ಗುರು ಅರಿಸ್ಟಾಟಲ್ ಹೇಳ್ತಾರೆ, ಅಲೆಕ್ಸಾಂಡರ್ ಭಾರತಕ್ಕೆ ಹೋಗೋದಾದ್ರೆ ತಲೆ ತಗ್ಗಿಸ್ಕೊಂಡು ಹೋಗಪ್ಪ, ಭಾರತ ಗೌರವಿಸುತ್ತೆ. ನೀನು ಕತ್ತಿ ಹಿಡ್ಕೊಂಡು ಹೋದ್ರೆ ನೀನು ಕತ್ತರಿಸುತ್ತೆ, ಹುಷಾರು ಅಂತ. ಇದು ನನ್ನ ದೇಶ ಜಗತ್ತಿಗೆ ಕೊಟ್ಟಂತ ಅತ್ಯಂತ ಶ್ರೇಷ್ಠ ಸಂದೇಶ. ಹೀಗಾಗಿ ನಾನು ಕೇಳ್ಕೊಳ್ತೀನಿ,